ನಮಸ್ಕಾರ ಎಲ್ಲರಿಗೂ, ವಿಶೇಷವಾಗಿ ನನ್ನ ವೈದ್ಯ ವೃತ್ತಿ ಬಾಂಧವರಿಗೆ ಈ ರಾಷ್ಟ್ರೀಯ ವೈದ್ಯ ದಿನಾಚರಣೆಯ ಶುಭಾಶಯಗಳು. ಈ ದಿನ ನಾನು ಎಲ್ಲರಲ್ಲೂ ಕಳಕಳಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ವಿಶೇಷವಾಗಿ ನಮ್ಮ ವೈದ್ಯ ವೃತ್ತಿ ಬಾಂಧವರ ಜೀವನದಲ್ಲಿ ಕೆಲಸದ ಒತ್ತಡಗಳು ಜಾಸ್ತಿ ಇರುವುದರಿಂದ ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ಕೋಬೇಕು. ಅವರು ಚೆನ್ನಾಗಿದ್ದರೆ ಈ ಜನಸಾಮಾನ್ಯ ರೋಗಿಗಳನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಟ್ರೀಟ್ಮೆಂಟು, ಉಪಚಾರ ಕೊಡಬಹುದು. ಹಾಗೆ ಜನಸಾಮಾನ್ಯರಲ್ಲಿ ನಾನು ಹೇಳುವುದು ಏನೆಂದರೆ, ಈಗಿನ ಈ ಒತ್ತಡದ ಜೀವನ ಶೈಲಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಹಾರ್ಟ್ ಅಟ್ಯಾಕ್ ಅಂದರೆ ಹೃದಯಾಘಾತ ಹಾಗೂ ಸ್ಟ್ರೋಕ್ ಅಂದರೆ ಬ್ರೈನ್ ಸ್ಟ್ರೋಕು ಮತ್ತು ವ್ಯಾಸ್ಕ್ಯುಲರ್ ಡಿಸೀಸಸ್ ಎಲ್ಲ ಹೆಚ್ಚಾಗಿದೆ. ಈಗ ನಮ್ಮ ಭಾರತದಲ್ಲಿ ಡಯಾಬಿಟೀಸ್ ಪೇಷಂಟ್ಸ್ ತುಂಬ ಜಾಸ್ತಿ ಆಗಿದ್ದಾರೆ. ಭಾರತವನ್ನು ವಿಶ್ವದ ಡಯಾಬಿಟೀಸ್ ಕ್ಯಾಪಿಟಲ್ ಎಂದು ಕರೆಯಲಾಗುತ್ತದೆ. ಹಾಗೆ ಎಲ್ಲ ಸಾಮಾನ್ಯರಲ್ಲಿ ನಾವು ಕೇಳ್ಕೊಳ್ಳೋದು, ಈ ಜೀವನ ಶೈಲಿಯನ್ನು ಸುಧಾರಿಸಿಕೊಂಡು ಈ ಹಾರ್ಟ್ ಅಟ್ಯಾಕು ಮತ್ತು ಸ್ಟ್ರೋಕು, BP, ಈ ಶುಗರ್ ಕಾಯಿಲೆ, ಈ ಕೊಬ್ಬಿನಾಂಶದ ರಿಲೇಟೆಡ್ ಕಾಯಿಲೆಗಳನ್ನು ಕಡಿಮೆ ಮಾಡ್ಕೋಬೇಕಂತ ನಾನು ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ, ಧನ್ಯವಾದಗಳು.